ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೀತಾ ಇದೆ. ಇದು BJP ಕಾರ್ಯಕರ್ತರು ಹಾಗೆ BJP ನಾಯಕರಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಸುಳ್ಯ ಶಾಸಕರಾದಂಥ ಭಾಗೀರಥಿ ಮೇಡಮ್ ಅವರಿದ್ದಾರೆ. ಮೇಡಮ್, BSY ಅಭಿಮಾನೋತ್ಸವ BJP ಕಾರ್ಯಕರ್ತರಿಗೆ ಎಷ್ಟು ವಿಶೇಷವಾದದ್ದು? ಇದು ವಿಶೇಷವಾದದ್ದು ಅಂತ ಹೇಳೋದಕ್ಕಿಂತ ಒಂದು ಸ್ಫೂರ್ತಿದಾಯಕವಾದಂಥ ಸಮಾವೇಶ ಆಗ್ತಾಯಿದೆ ಎನ್ನುವುದು ನನ್ನ ಅನಿಸಿಕೆ. ಇವತ್ತು ಕಾರ್ಯಕರ್ತರು ತುಂಬ ಏನು ಯಡಿಯೂರಪ್ಪಜಿಯವರನ್ನು ತುಂಬ ಪ್ರೀತಿಸುವಂಥವರು ಮತ್ತು ಬೆಂಬಲಿಸುವಂಥವರು ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವರು ಇವತ್ತೆಲ್ಲರೂ ಪಾಲ್ಗೊಂಡು ಈ ಅಭಿಮಾನೋತ್ಸವದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಮೇಡಮ್, BJP ಕಾರ್ಯಕ್ರಮ ಅಂದರೆ 50 ವರ್ಷಗಳ ಹಿಂದೆ 100-200 ಜನ ಸೇರಿದ್ರೆ ಕಷ್ಟ ಅನ್ನೋಂಥ ವಾತಾವರಣ ಇತ್ತು. ಈಗ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸಾಧನೆಯನ್ನು ಹೇಳೋದಾದರೆ? ಯಡಿಯೂರಪ್ಪ ಹುಟ್ಟು ಹೋರಾಟಗಾರ, ರೈತ ಪರ ಹೋರಾಟವನ್ನು ಮಾಡಿದಂಥವರು. ಅವರು ಮುಖ್ಯಮಂತ್ರಿಯಾಗಿರುವಾಗ ರೈತರ ಹೆಸರಿನಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ವಿಶೇಷವಾಗಿ ಏನಂದರೆ ರೈತರ ಬಜೆಟನ್ನು ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪಾಜಿ. ಅವರಿಗೆ ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಅವರ ಪರವಾಗಿ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಇದರಿಂದಾಗಿ ಪಕ್ಷಕ್ಕೂ ಪ್ಲಸ್ ಆಗ್ತದೆ ಮತ್ತು ಸಂಘಟನೆಗೂ ಪ್ಲಸ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮೇಡಮ್, BJP ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದಂಥ ಭಾಳಷ್ಟು ನಿದರ್ಶನಗಳಿದ್ದಾವೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಕೂಡ ಒಬ್ಬರು ಮನೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯನ್ನು ಗೆಲ್ಲಿಸಿ ಶಾಸಕ ಸ್ಥಾನವನ್ನು ಕೊಟ್ಟಿದೆ. ಇದು ಹೇಗೆ ಅನಿಸುತ್ತೆ ಮೇಡಮ್? ಅಂದರೆ ನಮ್ಮ ಪಕ್ಷದಲ್ಲಿ ಯಾರು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ತನ್ನನ್ನು ತೊಡಗಿಸಿಕೊಂಡು ತಳಮಟ್ಟದ ಏನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಕನಸಿತ್ತು, ಏನು ನಮ್ಮ ಅಂತ್ಯೋದಯದ ಪರಿಕಲ್ಪನೆ, ಅಂದರೆ ಬಡದರಿಂದ ಬಡವರ ಎಂದು ಮೇಲೆ ಬಂದಾಗ ಈ ದೇಶ ಅಭಿವೃದ್ಧಿ ಆಗ್ತದೆ ಎನ್ನುವಂಥ ಉದ್ದೇಶ ಇತ್ತು. ಆ ಪರಿಕಲ್ಪನೆಯನ್ನು ಈಗ ಸಾಕಾರಗೊಳಿಸುವಂಥದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಒಟ್ಟಿಗೆ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ಸಾಥ್ ಕೊಟ್ಟು ಯಡಿಯೂರಪ್ಪರು ಕೂಡ ಅವರು ಸಂಘಟನಾತ್ಮಕ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದಾಗಿ ಸಾಮಾನ್ಯ ಮಹಿಳೆ, ಅದೇ ಉದಾಹರಣೆ ನನ್ನನ್ನೇ ತಗೊಂಡ್ರೆ ನಾನು ಸಾಮಾನ್ಯ ಮಹಿಳೆಗೂ ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಪಕ್ಷದ ಅಭಿಮಾನಿಗಳ ಜೊತೆಗೆ ಹೇಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ.